ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಿಮಿರಿಕ್ಷ್ವಾಕುತನಯಃ ವಸಿಷ್ಠಮವೃತರ್ತ್ವಿಜಂ ಆರಭ್ಯ ಸತ್ರಂ ಸೋಪ್ಯಾಹ ಶಕ್ರೇಣ ಪ್ರಾಗ್ವೃತೋಸ್ಮಿ ಭೋಃ. ಇಕ್ಷ್ವಾಕುನ ಇನ್ನೊಬ್ಬ ಮಗ ನಿಮಿ ಅಂತ. ಅವನು ವಸಿಷ್ಠರ ಬಳಿ ಹೋಗಿ ನೀವೊಂದು ಯಜ್ಞ ಮಾಡಿಸಬೇಕು ಅಂತ ಕೇಳಿದ. ಆಗ ವಸಿಷ್ಠರು ಹೇಳಿದರು, ಶಕ್ರೇಣ ಪ್ರಾಗ್ವೃತಃ ಅಸ್ಮಿ. ಈ ಮೊದಲೇ ಇಂದ್ರ ನನ್ನನ್ನು ಆರಿಸಿದ್ದಾನೆ. ಋತ್ವಿಗ್ವರಣ ಅಂತ ಹೇಳ್ತಾರೆ. ತಂ ನಿರ್ವರ್ತ್ಯಾಗಮಿಷ್ಯಾಮಿ ತಾವನ್ಮಾಂ ಪ್ರತಿಪಾಲಯ ತೂಷ್ಣೀಮಾಸೀದ್ ಗೃಹಪತಿ ಸೋಪೀಂದ್ರಸ್ಯಾಕರೋನ್ಮಖಂ. ತಂ ನಿರ್ವರ್ತ್ಯ ಆಗಮಿಷ್ಯಾಮಿ. ಇಂದ್ರ ಮಾಡುವ ಯಜ್ಞವನ್ನು ಸಾಂಗವಾಗಿ ನೆರವೇರುವಂತೆ ಮಾಡಿ ಆಮೇಲೆ ನಾನು ಬರ್ತೇನೆ ಅಂತ ವಸಿಷ್ಠರು ಹೇಳಿದರು. ಆಗ ಏನೂ ಮಾತನಾಡಲಿಲ್ಲ. ಸೋಪಿ ಇಂದ್ರಸ್ಯ ಅಕರೋನ್ಮಖಂ. ವಸಿಷ್ಠರು ಇಂದ್ರನ ಬಳಿಗೆ ಹೋದರು, ಯಾಗವನ್ನು ಮಾಡಿಸಿದರು. ನಿಮಿಸ್ಸತ್ರ ವಿದಾಂ ವಿದ್ವಾನ್ ಸತ್ರಮಾರಭತಾತ್ಮವಾನ್ ಋತ್ವಿಗ್ಭಿರಪರೈಸ್ತಾವತ್ ಯಾವತ್ತನ್ನಾಗಮದ್ಗುರು. ನಿಮಿ ಕಾದ ಸರಿ, ಅವ್ರು ಬರೋ ತಡ ಆಗತ್ತೆ ಅಂತ ಅನ್ನಿಸ್ತು. ಬೇರೆ ಪುರೋಹಿತರನ್ನು ಇಟ್ಟುಕೊಂಡು ಯಾಗವನ್ನು ಪೂರೈಸಿದ. ಶಿಷ್ಯವ್ಯತಿಕ್ರಮಂ ವೀಕ್ಷ್ಯ ನಿರ್ವರ್ತ್ಯ ಗುರುರಾಗತಃ ಅಶಪತ್ಪತತಾಂ ದೇಹೋ ನಿಮೆ ಪಂಡಿತಮಾನಿನಃ. ಈ ಶಿಷ್ಯನ ವ್ಯತಿಕ್ರಮ, ಅನ್ಯಾಯವನ್ನು ಕಂಡು ಗುರುಗಳು ಮರಳಿ ಬಂದವರೇ ಶಾಪ ಕೊಟ್ಟರು, ನಿನ್ನ ದೇಹ ಬಿದ್ದು ಹೋಗಲಿ ಅಂತ. ನಿಮಿ ಪ್ರತಿದದೌ ಶಾಪಂ ಗುರವೇ ಧರ್ಮವರ್ತಿನೇ ತವಾಪಿ ಪತತಾಂ ದೇಹೋ ಲೋಭಾತ್ ಧರ್ಮಮಜಾನತಃ. ನಿಮಿ ಕೂಡ ವಸಿಷ್ಠರಿಗೆ ಶಾಪ ಕೊಟ್ಟಿದ್ದಾಯಿತು. ಯಾಕೆ ಅಂದರೆ ಅಧರ್ಮವರ್ತಿನೇ, ಅಧರ್ಮದಲ್ಲಿ ಇದ್ದೀಯ ನೀನು. ಯಾಕೆ ಅಂದರೆ ಇಂದ್ರನ ಬಳಿಗೆ ಯಾಗ ಮಾಡಲಿಕ್ಕೆ ಹೋದಾಗ ದೇವಮಾನಕ್ಕೂ ಮನುಷ್ಯಮಾನಕ್ಕೂ ವ್ಯತ್ಯಾಸ ಇದೆ. ನೀನು ದೇವಮಾನವನ್ನು ಮುಗಿಸಿ ಬಂದರೆ ಯಾವಾಗ ನಾವು ಉದ್ಧಾರ ಆಗೋದು? ನಾವು ಮನುಷ್ಯರು ಬೇಕು, ಸತ್ತೋದ್ರೆ ಯಾಗ ಮಾಡಲಿಕ್ಕಾಗ್ತದ? ಅದರಿಂದಾಗಿ ನೀನು ಅದನ್ನು ತಿಳಿಯದೆ, ಲೋಭದಿಂದ ಧರ್ಮವನ್ನು ತಿಳಿಯದೆ, ಪೌರೋಹಿತ್ಯದ ಬಯಕೆಯಿಂದ ನೀನು ಶಾಪ ಕೊಡ್ತಾ ಇದ್ದೀಯ. ನಿನ್ನ ದೇಹವು ಬೀಳ್ಲಿ. ಇತ್ಯುತ್ಸರ್ಜಸ್ವಂ ದೇಹಂ ನಿಮಿರಧ್ಯಾತ್ಮಕೋ ವಿದಃ ಮಿತ್ರಾವರುಣಯೋರ್ಜಜ್ಞೆ ಊರ್ವಶ್ಯಾಂ ಪ್ರಪಿತಾಮಹಃ. ಈ ರೀತಿಯಾಗಿ ನಿಮಿಯ ದೇಹವೂ ಬಿತ್ತು, ವಸಿಷ್ಠರ ದೇಹವೂ ಬಿತ್ತು. ಆಗ ನಿಮ್ಮ ಕುಲಗುರು ವಸಿಷ್ಠರು
ಮಿತ್ರಾವರುಣರಿಂದ ಹುಟ್ಟಿದರು. ಅದರಿಂದಾಗಿ ವಸಿಷ್ಠರಿಗೆ ಮೈತ್ರಾವರುಣಿ ಅಂತ ಕೂಡ ಹೆಸರು. ಒಂದೇ ದೇಹ ಅಲ್ಲ ಅದು. ಗಂಧವಸ್ತುಷು ತದ್ದೇಹಂ ನಿಧಾಯ ಮುನಿ ಸತ್ತಮಾಹ ಸಮಾಪ್ತೆ ಸತ್ರಯಾಗೇಥ ದೇವಾನೂಚು ಸಮಾಗತಾನ್. ಆ ನಿಮಿಯ ದೇಹವನ್ನು ಕೆಡದಂತೆ ರಕ್ಷಿಸಿ ಯಾಗ ಪೂರ್ತಿ ಆಗಿರಲಿಲ್ಲ, ಯಾಗವನ್ನು ಪೂರೈಸಿದರು. ಯಾಗವನ್ನು ಪೂರೈಸಿದರು. ಯಾಗ ಪೂರೈಸುವಾಗ ದೇವತೆಗಳು ಹವಿಸ್ಸನ್ನು ಸ್ವೀಕರಿಸಲಿಕ್ಕೆ ಬಂದಾಗ ಆ ದೇವತೆಗಳಿಗೆ ಹೇಳಿದರು, ರಾಜ್ಞೋ ಜೀವತು ದೇಹೋಯಂ ಪ್ರಸನ್ನ ಪ್ರಭವೋ ಯದಿ ತಥೇತ್ಯುಕ್ತೆ ನಿಮಿಪ್ರಾಹ ಮಾ ಭೂನ್ಮೇ ದೇಹ ಬಂಧನಂ. ದೇವತೆಗಳಿಗೆ ಕೇಳಿದ್ರು, ಒಂದೊಮ್ಮೆ ನೀವು ಪ್ರಸನ್ನರಾಗಿದ್ದೇ ಆಗಿದ್ದಿದ್ರೆ ದಯವಿಟ್ಟು ನಮ್ಮ ರಾಜ ಪುರೋಹಿತರೆಲ್ಲ ಸೇರಿ ಹೇಳಿದ್ದು, ದಯವಿಟ್ಟು ನಮ್ಮ ರಾಜ ಬದುಕಲಿ ಅಂದರೆ ಇದೇ ದೇಹವನ್ನು ಪಡೆಯಲಿ. ಈ ದೇಹದ ಒಳಗಡೆ ಜೀವ ಮತ್ತೆ ಪ್ರವೇಶ ಮಾಡಲಿ. ಯಾಕೆಂದರೆ ಆ ದೇಹವನ್ನು ಅಲ್ಲಿ ಇಟ್ಟಿದ್ದಾರೆ. ತೈಲಾದಿಗಳ ಸಂಸ್ಕಾರದಿಂದಾಗಿ ಇಟ್ಟಿದ್ದಾರೆ. ಆ ದೇಹದ ಒಳಗಡೆ ಮತ್ತೆ ಪ್ರವೇಶ ಮಾಡಲಿ ಅಂತ ಆಯಿತು ಅಂದರು. ದೇವತೆಗಳಿಗೆ ಏನಾಗಬೇಕು, ಮಾಡ್ತೇವೆ ಅಂದರು. ಯಾಕೆಂದರೆ ಮುಖ್ಯಪ್ರಾಣನ ಶಿಷ್ಯರವರೆಲ್ಲ ಮುಖ್ಯಪ್ರಾಣನಿಗೆ ಬೇಡಿಕೊಂಡ್ರೆ ಅವನು ಬಂದು ಈ ದೇಹದಲ್ಲಿ ಕೂಡ್ತಾನೆ. ಅವನ ದೇಹದಲ್ಲಿ ಬಂದು ಜೀವವನ್ನು ಸೆಳೆದು ತಂದು ಕೂತ್ರೆ ಉಳಿದವರೆಲ್ಲ ಬರ್ತಾರೆ, ಅದರಲ್ಲೇನು. ಆದರೆ ನಿಮಿಯೇ ಬೇಡ ಅಂದ. ದೇಹ ಬಂಧನಂ ಆಭೂತ್, ನನಗೆ ದೇಹ ಬೇಡ ಅಂದ. ಯಸ್ಯ ಯೋಗಂ ನವಾಂಛಂತಹ ವಿಯೋಗ ಭಯಕಾತರಾಹ ಭಜಂತಿ ಚರಣಾಂಭೋಜಂ ಮುನಯೋ ಹರಿಮೇಧತಃ. ಈ ದೇಹ ಯೋಗ ಬೇಡ ಅಂತ ತಾನೇ ಮುನಿಗಳೆಲ್ಲ ದೇವರನ್ನ ಪ್ರಾರ್ಥನೆ ಮಾಡೋದು, ಅದು ನನಗೆ ಸಹಜವಾಗಿ ಸಿಕ್ಕಿದೆ. ನಾನೀಗ ದೇಹದಲ್ಲಿ ಇಲ್ಲ, ಆದರೆ ಎಲ್ಲ ತಿಳಿತಾ ಇದೆ. ದೇಹ ಬಿಟ್ಟರೆ ಪ್ರಾಬ್ಲಮ್ ಏನು ಅಂತಂದರೆ ಮರೆವು. ಈ ದೇಹದಲ್ಲಿ ಕಲಿತದ್ದೆಲ್ಲ ಮುಂದಿನ ದೇಹದಲ್ಲಿ ಮರೆತು ಹೋದರೆ ಅದೊಂದೇ ದೊಡ್ಡ ದೋಷ. ದೇಹ ಬಿಡೋದ್ರಿಂದ ಅದೊಂದು ದೊಡ್ಡ ದೋಷ. ಆ ದೇಹದಲ್ಲಿ ಮತ್ತೆ ಉದ್ಬೋಧ ಆಗಬೇಕು, ನಮ್ಮ ಪ್ರಜ್ಞೆ ಇಲ್ಲ. ಅದರಿಂದಾಗಿ ಆ ದೇಹದ ಕರ್ಕೊಂಡು ಹೋಗು ಮಾರಾಯ, ದೇಹದ ಜೋಡಣೆ ಆತ್ಮನಿಗೆ ಆಗುವಾಗ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ ಮರೆವು. ದೇಹದ ಸಂಪರ್ಕ ಆದಾಗ ಅನೇಕ ಸಮಸ್ಯೆಗಳು. ದೇಹದ ಸಂಪರ್ಕ ಒಂದ್ಸರ್ತಿ ಆದರೆ ಮುಪ್ಪು, ಸಾವು ಮೊದಲಾದವುಗಳು. ದೇಹದ ಸಂಪರ್ಕ ಆಗದೇ ಇದ್ದರೆ ಮರೆವು, ಮತ್ತೆ ತಿಳ್ಕೊಳ್ಳಿಕ್ಕೆ ಸರಿಯಾದ ಅಸ್ತಿತ್ವವೇ ಇರೋದಿಲ್ಲ. ಆದರೆ ಆ ಜ್ಞಾನ ನನಗಿದೆ. ಈಗ ಇದ್ದ ಮೇಲೆ ದೇಹವನ್ನು ಬಿಟ್ಟೇ ಇರಲಿಕ್ಕೆ ಅಂತಂದ್ರೆ ದೇಹವನ್ನು ಪೂರ್ತಿ ಬಿಟ್ಟೇ ಇರಬಹುದು. ಅದರಿಂದಾಗಿ ದೇಹ ಬೇಡ ನನಗೆ ಎಂದ. ದೇಹಂ ನಾವರುರುತ್ಸೇಹಂ ದುಃಖ ಶೋಕ ಭಯಾಶ್ರಯಂ ಸರ್ವತ್ರಾಸ್ಯ ಯತೋ ಮೃತ್ಯು ಮತ್ಸ್ಯಾನಾಂ ಉದಕೇ ಯಥಾ. ದೇಹಂ ನ ಅವರುರುತ್ಸೆ, ನನಗೆ ಈ ದೇಹದ ಸಂಪರ್ಕ ಬೇಡ, ನಾನು ತೀರಾ ದೂರ ಇರ್ತೇನೆ ಆ ದೇಹದಿಂದ. ಯಾಕೆಂದರೆ ವಿಯೋಗ, ಶೋಕ, ಭಯ, ಕಾತರ, ದುಃಖ ಯಾವುದೂ ಇರೋದಿಲ್ಲ. ಸಾವು ನನ್ನ ಜೊತೆಗೇನೆ ಇರುತ್ತೆ. ಮತ್ಸ್ಯಾನಾಂ ಉದಕೇ ಯಥಾ, ಮೀನುಗಳು ನೀರಿನಲ್ಲಿದ್ದಾಗ ಇನ್ನೊಂದು ದೊಡ್ಡ ಮೀನಿನಿಂದ ಸಾವು ಯಾವ ರೀತಿ ಬರ್ತಾ ಇರುತ್ತೋ ಆ ರೀತಿ ಮನುಷ್ಯನಿಗೆ ದೇಹದಲ್ಲಿ ಇದ್ರೆ ಸಾವು ಖಚಿತ. ವಿದೇಹ ಉಷ್ಯತಾಂ ಕಾಮಂ ಲೋಚನೇಶು ಶರೀರಿಣಾಂ ಉನ್ಮೇತಣ ನಿಮೇತಾಭ್ಯಾಂ ಲಕ್ಷಿತಃ ಅಧ್ಯಾತ್ಮ ಸಂಸ್ಥಿತಃ. ಆಗ ದೇವತೆಗಳು ಹೇಳಿದ್ರು, ನಿಮಿ
ನೀನು ಹೇಳ್ತಾ ಇರೋದು ಸರಿ. ದೇಹ ಯೋಗ ಅನ್ನೋದು ಅದು ಭಯಂಕರವೇ. ಈ ಹಿನ್ನೆಲೆಯಲ್ಲಿ ವಿದೇಹನಾಗಿಯೇ ನೀನಿರು, ದೇಹವೇ ಬೇಡ ನಿನಗೆ. ಆದರೆ ದೇಹ ಇದ್ರೆ ಏನು ಪ್ರಜ್ಞೆ ಇರಬೇಕೋ ಆ ಪ್ರಜ್ಞೆ ನಿನಗಿರಲಿ. ಪ್ರಜ್ಞೆ ಇತ್ತು ಅಂತಂದ್ರೆ ಪುಣ್ಯ ತನ್ನಿಂದ ತಾನೇ ಬರುತ್ತೆ, ಎಲ್ಲೋ ಹೋಗುತ್ತೆ. ಮನಸ್ಸು ಶುದ್ಧ ಆಗಿರುತ್ತಲ್ಲ. ಪುಣ್ಯ ಅಂದ್ರೇನು? ಮನಸ್ಸಿನ ಶುದ್ಧಿ ತಾನೆ. ಪಾಪ ಅಂದ್ರೇನು? ಮನಸ್ಸಿನ ಕಲ್ಮಶ ತಾನೆ. ದೇಹ ಇಲ್ಲ, ಪ್ರಜ್ಞೆ ಇತ್ತು ಅಂತಂದ್ರೆ ದೇಹದ ಮಾಧ್ಯಮದಿಂದ ಬರುವ ಅನೇಕ ಪಾಪಗಳೇ ಇರೋದಿಲ್ಲ. ಅದರಿಂದ ನೀನು ಎಲ್ಲ ಜನರ ಕಣ್ಣಿನ ಕ್ರಿಯೆ ನಿನ್ನ ಬದುಕನ್ನ ತಿಳಿಸಲಿ. ಅದಕ್ಕೆ ಒಂದು ಸ್ಪೆಷಲ್ ಶಬ್ದವನ್ನ ಟಂಕಿಸಿದರು, ನಿಮಿಷ ಅಂತ, ನಿಮಿಯ ಕ್ರಿಯೆ ಅಂತ. ಕಣ್ಣು ರೆಪ್ಪೆ ಮಿಟುಕಿಸಿದಾಗ ನಿಮಿಷ ಅಂತ ಅದು. ಅಂದ್ರೆ ಎಲ್ಲಿಯ ತನಕ ನಾವು ಈ ಮನ್ವಂತರವನ್ನು ದಾಟುತ್ತೇವೆ ಅಲ್ಲಿಯ ತನಕ ಜೀವರ ಕಣ್ಣುರೆಪ್ಪೆ ಮಿಟುಕಿಸುವ ಮೂಲಕ ನಿಮಿಯ ಅಸ್ತಿತ್ವ ಗೊತ್ತಾಗತ್ತೆ. ಆ ನಿಮಿ ಅಧ್ಯಾತ್ಮನಾಗಿ ಇರ್ತಾನೆ. ಅಧ್ಯಾತ್ಮ ಅಂದರೆ ದೇವರನ್ನ ಕುರಿತು ಇರ್ತಾನೆ. ಹೀಗೆ ಅವನ ಕ್ರಿಯೆಯ ಮಾಧ್ಯಮದಲ್ಲಿ ನಿಮಿಷ ಅಂತಾಯ್ತು. ನಿಮಿಷ, ನಿಮಿಯ ಕ್ರಿಯೆ, ನಿಮಿಯ ಬದುಕನ್ನ ಹೇಳುವ ಕ್ರಿಯೆ ಅಂತ. ನಾವಿವತ್ತು ಅದನ್ನ ಮಿನಿಟ್ ಅಂತ ಮಾಡಿದ್ರೆ ಅರ್ಥ ಉಂಟಾ? ಭಾರತೀಯವಾದ ಪ್ರತಿಯೊಂದು ಶಬ್ದಗಳೂ ಕೂಡ ಈ ರೀತಿ ಒಂದೊಂದು ಇತಿಹಾಸವನ್ನು ಒಳಗೊಂಡಿವೆ. ಹೀಗಾಗಿ ಶಬ್ದ ಪ್ರಮಾಣ ಅಂತ ಹೇಳಿದ ಕೂಡಲೇ ಭಾರತೀಯ ಆಗಮಗಳ ಶಬ್ದ ಪ್ರಮಾಣ. ಅದಕ್ಕೆ ಮಧ್ವರು ಹೇಳಿದ್ರು ನಿರ್ದೋಷ ಶಬ್ದ ಆಗಮ ಅಂತ. ಯಾವುದೇ ದೋಷವಿರದ ಶಬ್ದ ಏನಿದೆ ಅದನ್ನೇ ಆಗಮ ಅಂತ ಕರೀತಾರೆ ಅಂತ. ಭಾರತೀಯ ಸಂಸ್ಕೃತಿಯಲ್ಲಿ, ವಿಶೇಷತಃ ಶಾಸ್ತ್ರದಲ್ಲಿ, ಸಂಸ್ಕೃತಿ ಬಿಡಿ, ಸಂಸ್ಕೃತಿ ಲೈಫ್ ಸ್ಟೈಲ್. ಸಂಸ್ಕೃತಿ ಅಂದರೆ ಏನೋ ಭೂತ ಅಲ್ಲ ಅದು. ಸಂಸ್ಕೃತಿ ಅಂದರೆ ಲೈಫ್ ಸ್ಟೈಲ್ ಅಷ್ಟೇ. ಅದು ಸಂಸ್ಕೃತಿ ಬದಲಾಗ್ತಾ ಇರುತ್ತೆ. ಫಿಲಾಸಫಿಗೆ ಅನುಗುಣವಾಗಿ ಸಂಸ್ಕೃತಿ ಇದ್ದರೆ ಅದು ಚಂದ ಅಷ್ಟೆ. ನಮ್ಮ ಸಂಸ್ಕೃತಿ ಫಿಲಾಸಫಿಗೆ ಅನುಗುಣವಾಗಿಲ್ಲ ಅಂದರೆ ಅದು ಜಡ ಸಂಪ್ರದಾಯ ಆಗುತ್ತೆ ಅಷ್ಟೇ, ಸಿಂಪಲ್. ನಿಮಿಷ ಅಂತನ್ನುವ ಸಂಸ್ಕೃತ ಶಬ್ದ ಏನಿದೆ ಅದು ನಿಮಿಯ ಕ್ರಿಯೆಯನ್ನು ನಮಗೆ ಹೇಳುತ್ತೆ. ಅದಕ್ಕೆ ಅವನಿಗೆ ವಿದೇಹ ಅಂತ ಹೆಸರು ಬಂತು. ದೇಹ ಇಲ್ಲ, ದೇಹ ಇಲ್ಲದೆ ಇರೋದು ಎಲ್ಲ ವಾತಾವರಣದಲ್ಲಿ ಸುತ್ತುತ್ತಾ ಇರುವ ಜೀವರಿಗೆ ಸಮಾನ. ದೇಹವನ್ನು ಬಿಟ್ಟು ಹೋದವ ಇನ್ನೊಂದು ದೇಹವನ್ನು ಪಡೆಯಲಿಕ್ಕೆ ಎಷ್ಟು ಕಾಲ ಆಗುತ್ತೋ ಯಾರು ಗೊತ್ತು. ಈಗ ದೊಡ್ಡ ಉದಾಹರಣೆ ಅಂತಂದ್ರೆ ಚಿತ್ರಾಂಗದೆ. ಚಿತ್ರಾಂಗದೆ ಅವಳು ತಾರೆಯ ದೇಹದಲ್ಲಿದ್ದಾಗ ತನಗಿಂತ ಯೋಗ್ಯತೆಯಲ್ಲಿ ಕಡಿಮೆಯವನಾದ ಸುಗ್ರೀವನ ಅಂಗಸಂಗ ಮಾಡಿದ್ದರಿಂದಾಗಿ ಸ್ವರ್ಗಕ್ಕೆ ಹೋಗಲೇ ಇಲ್ಲ. ಅದು ತಪ್ಪದು. ಹೆಣ್ಣು ಮಕ್ಕಳಿಗೆ ತಮಗಿಂತ ಯೋಗ್ಯತೆಯಲ್ಲಿ ಚಿಕ್ಕವನಾದ ಗಂಡನ್ನ ಸೇರಬಾರದು, ಅದು ತಪ್ಪದು. ಗಂಡು ಮಕ್ಕಳಿಗೆ ತಮಗಿಂತ ಯೋಗ್ಯತೆಯಲ್ಲಿ ದೊಡ್ಡವಳಾದ ಹೆಣ್ಣನ್ನು ಸೇರಬಾರದು, ಅದು ಅವರು ಮಾಡುವ ದೊಡ್ಡ ತಪ್ಪು. ಮೋಕ್ಷಾನಂದಕ್ಕೆ ಕೆಲವೊಮ್ಮೆ ಅಡ್ಡಿ ಅದು, ಆನಂದೋದ್ರೇಕಕ್ಕೆ ಅಡ್ಡಿ. ಅದರಿಂದಾಗಿ ಎಚ್ಚರದಿಂದ ಇರಬೇಕು. ಗಂಡು ಹೆಣ್ಣಿನ ವಿಚಾರದಲ್ಲಿ ಎಷ್ಟು ಎಚ್ಚರಿಕೆ ವಹಿಸಿದರೂ ಸಾಲದು. ಅದರಿಂದಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ದೇಹ ಇರೋದು ಯಾರಿಗೂ ಇಲ್ಲ. ಅವಳು ನೋಡಿ, ಚಿತ್ರಾಂಗದೆ ಅಂದರೆ ತಾರೆ ದೇಹವನ್ನು ಬಿಟ್ಟು ಹೋದ್ಲು. ಇನ್ನೊಂದು ದೇಹ ತಲುಪುವಾಗ ಅವಳು 4 ದೊಡ್ಡ ಯುಗಚಕ್ರಗಳೇ ಕಳೆದು ಹೋಗಿತ್ತು. ಚಿತ್ರಾಂಗದೆಯಾಗಿ ಬಂದ್ಲು ನೋಡಿ. ಅಷ್ಟು ದೀರ್ಘಕಾಲ ಅವಳಿಗೆ ದೇಹ ಇರಲಿಲ್ಲ. ಅವಳನ್ನ ಯಾಕೆ ವಿದೇಹ ಅಂತ ಕರೀಲಿಲ್ಲ? ಇವನಿಗೆ ಹಾಗಲ್ಲ. ವಿದೇಹ ಅಂದ್ರೆ ಎಂಥದ್ದು ಗೊತ್ತಾ? ವಿದೇಹ ಅಂತ ಹೇಳಿದರೆ ದೇಹ ಇಲ್ಲ, ಆದರೆ ದೇಹದ ಮಾಧ್ಯಮದಲ್ಲಿ ಇರಬೇಕಾದ ಪ್ರಜ್ಞೆ ಮೊದಲಾದವುಗಳೆಲ್ಲ ಇರ್ತದೆ. ಅದಕ್ಕೆ ಅವನಿಗೆ ವಿದೇಹ ಅಂತ. ಅವನು ನಿಮಿಷ, ಅವನ ಕ್ರಿಯೆ. ನಮ್ಮ ಪರಿಮಳ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ.
ವಾಟ್ ಡಸ್ ಪರಮಾಣು ಕಾಲ ಮೀನ್ಸ್ ಅಂತ. ಪರಮಾಣು ಕಾಲ ಅಂದರೆ ಅತ್ಯಂತ ಸೂಕ್ಷ್ಮ ಭಾಗ ಅಂತ ಅರ್ಥ. ಕಾಲದ ಅತ್ಯಂತ ಸೂಕ್ಷ್ಮ ಭಾಗ. ಮತ್ತೆ ನೀವು ಮರಳಿ ಹೋಗಿ ಅದನ್ನು ಹೇಳಿ. ಆ ಪರಮಾಣು ಕಾಲದ ಮುಂದೆ ಎಷ್ಟೋ ಮತ್ತೆ ಸೇರಿಕೊಂಡಾಗ ಒಂದು ಕಣ್ರೆಪ್ಪೆ ಮಿಟುಕಿಸುವಷ್ಟು ಸಮಯ, ಅದು ನಿಮಿಷ. 1 ಸೆಕೆಂಡು. ನಿಮಿಷ ಅಂದರೆ ಸೆಕೆಂಡ್ ಅಂತ ಅರ್ಥ. ಅದರಿಂದಾಗಿ ಪರಮಾಣು ಕಾಲದ ಹಿನ್ನೆಲೆಯಲ್ಲಿ ಅದು ಕಣ್ರೆಪ್ಪೆ ಬೆಟಕಿಸುವ ಕಾಲ ಏನಿದೆ ಅದು ನಿಮೇಷ ಆಗಿತ್ತು. ಈ ನಿಮಿ ಬಂದ ಮೇಲೆ ಅದನ್ನು ನಿಮಿಷ ಅಂತ ಕರೀಲಿಕ್ಕೆ ಶುರು ಮಾಡೋದು. ನಿಮಿಯ ಶ ಕ್ರಿಯೆ ನಿಮಿಷ ಅಂತ ವ್ಯತ್ಯಾಸ ಇರುತ್ತೆ ನೋಡಿ. ಅಲ್ಲಿ ನಿಮೇಷ ಅಂತ ಕರೀತಾ ಇದ್ರು, ಕಣ್ರೆಪ್ಪೆ ಮಿಟುಕಿಸುವಷ್ಟು ಕಾಲವನ್ನು. ನಿಮಿ ಬಂದ ಮೇಲಿಂದ ನಿಮಿಷ ಅಂತ ಕರೀಲಿಕ್ಕೆ ಶುರು ಮಾಡೋದು. ಎಲ್ಲಿ ತನಕ ಕರೀತಾರೆ? ಈ ಮನ್ವಂತರ ಮುಗಿಯುವವರೆಗೆ ಆ ರೀತಿ ಕರೀತಾರೆ ಅವನನ್ನು, ಅವನ ಕ್ರಿಯೆ. ಆಮೇಲೆ ಅವನು ಅಷ್ಟೊತ್ತಿಗೆ ಸಾಧನೆ ಮಾಡಿರ್ತಾನೆ, ಅಂದರೆ ದೇವರ ಧ್ಯಾನ ಇತ್ಯಾದಿಗಳನ್ನೆಲ್ಲ ಮಾಡಿರ್ತಾನೆ. ಆಮೇಲೆ ನಿಮೇಷ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಇನ್ಯಾವಾಗಲೋ ನಿಮಿ ಬಂದ ಮೇಲೆ ನಿಮಿಷ. ಈ ಶಬ್ದದ ಗತಿ ಏನಿದೆ ಅದು ಬಹಳ ವಿಚಿತ್ರ. ಇರಲಿ. ಉನ್ಮೇಷಣ ನಿಮೇಷಾಭ್ಯಾಂ ಲಕ್ಷಿತೋಧ್ಯಾತ್ಮ ಸಂಸ್ಥಿತ. ಅವನ ಕ್ರಿಯೆ ಎಲ್ಲರಿಗೂ ನೆನಪಿಗೆ ಬರುತ್ತೆ ಕಣ್ಣು ರೆಪ್ಪೆ ಮಿಟುಕಿಸಿದಾಗ. ಈಗ ಹೇಳಿ, ಮಿನಿಟಲ್ಲಿ ಬರುತ್ತಾ? ಅದು ಕ್ಷಣದಲ್ಲಿ ಬರುತ್ತೆ. ಯಾವುದ್ರಲ್ಲಿ ಬರಲ್ಲ. ನಿಮಿಷ ಅಂದಾಗ ಮಾತ್ರ ಅವನ ನಿಮಿಯ ನೆನಪಾಗೋದು. ಹೀಗೆ ಅವನೊಬ್ಬ ದೊಡ್ಡ ಸಾಧಕ. ಏನೋ ಗುರುಗಳ ಶಾಪದಿಂದ ಇವನು ಗುರುಗಳಿಗೆ ಶಾಪ ಕೊಟ್ಟ, ಅವರು ದೇಹ ಬೇರೆ ಪಡೆಯಬೇಕಾಯಿತು. ಗುರುಗಳು ಇವನಿಗೆ ಶಾಪ ಕೊಟ್ಟರು, ಅದರಿಂದ ಇವನಿಗೆ ಬಹಳ ಒಳ್ಳೆಯದಾಯಿತು. ಇದು ವಿದೇಹ. ಅದರಿಂದಾಗಿ ಆ ದೇಶದಲ್ಲಿ ಆ ವಂಶದಲ್ಲಿ ಬಂದವರೆಲ್ಲರೂ ವಿದೇಹ ವಂಶದವರು. ಈಗ ಗೊತ್ತಾಯ್ತಾ ಸೀತೆಗೆ ಯಾಕೆ ವೈದೇಹಿ ಅಂತಾರೆ ಅಂತ? ವಿದೇಹ ಅನ್ನುವ ರಾಜನ ವಂಶದಲ್ಲಿ ಬಂದವಳಾದ್ದರಿಂದಾಗಿ ವೈದೇಹಿ ಅಂತ. ಜಾನಕಿ ಅಂತ ಹೇಳ್ತಾರೆ. ಜನಕ ಅಂತ ವಂಶ. ಜನಕ ಅನ್ನೋದು ಕಾಮನ್ ನೇಮ್. ಜನಕನ ವಂಶದಲ್ಲಿ ಯಾರ್ಯಾರು ರಾಜರು ಬರ್ತಾರೋ ಅವರೆಲ್ಲ ಜನಕರೇ. ಜನಕರಿಗೆ ಸಂಬಂಧಪಟ್ಟವಳು ಜಾನಕಿ. ಮಿಥಿಲಾ ದೇಶದವಳು ಮೈಥಿಲಿ. ಹೀಗಾಗಿ ಈ ಸೀತೆಯ ಮೂಲ ಪುರುಷ ಇವನು ವಿದೇಹ. ಬಹಳ ವಿಚಿತ್ರ ಕಥೆ ಒಂದು. ಸುಮ್ಮನೆ ಒಮ್ಮೆ ಕಣ್ಣುಮುಚ್ಚಿ ನೆನಪಿಸಿಕೊಳ್ಳಿ, ಏನದು ವಿಚಿತ್ರ. ಇವತ್ತಿಗೂ ಇದ್ದಾನೆ ನಮ್ಮ ಕಣ್ರೆಪ್ಪೆ ಮಿಟುಕಿಸುವ ಕಾಲದಲ್ಲಿ. ಅರಾಜಕ ಭಯನೃಣಾಂ ಮನ್ಯಮಾನಾ ಮಹರ್ಷಯ ದೇಹಂ ಮಮಂಥುಶ್ಚ ನಿಮೇಹೆ ಕುಮಾರ ಸಮಜಾಯತ. ಸರಿ, ಅವನು ಸಾಧನೆ ಮಾಡಬಹುದು. ಕಳ್ಳರಿಗೆಲ್ಲ ಏನು ಭಯ ಇರುತ್ತೆ? ನಮ್ಮ ರಾಜನಿಗೆ ಹೇಗೂ ದೇಹ ಇಲ್ಲ ಅಂದರೆ ರಾಜ ಇಲ್ಲ ಅಂತಾನೆ ಅರ್ಥ ಅಲ್ವಾ? ರಾಜ ಇಲ್ಲ. ರಾಜ ಯಾವಾಗ ಇಲ್ಲ ಅವಾಗ ದಂಡ ಭಯ ಎಲ್ಲಿಂದ? ಯಾವಾಗ ದಂಡ ಭಯ ಇರೋದಿಲ್ಲ ಅವಾಗ ಎಲ್ಲ ಒಳ್ಳೆ ದಾರಿಯಲ್ಲಿ ಹೇಗಿರ್ತಾರೆ? ಕಳ್ಳರನ್ನ ಹೆಂಗೆ ನಿರ್ವಾಹ ಮಾಡೋದು? ನ್ಯಾಯಾಲಯಗಳನ್ನು ಹೇಗೆ ನಿರ್ವಾಹ ಮಾಡೋದು? ಕೊತ್ವಾಲರನ್ನು ನಿಯಂತ್ರಣ ಮಾಡೋನು ಯಾರು? ಬೇರೆ ರಾಜ್ಯದಿಂದ ನಮ್ಮ ಮೇಲೆ ದಂಡೆತ್ತಿ ಬರುವ ರಾಜರನ್ನು ಯಾವ ರೀತಿ ನಿಗ್ರಹ ಮಾಡೋದು ದೇಹ ಇಲ್ಲದೆ ಹೋದರೆ? ಮುನಿಗಳು ಹೀಗೆಲ್ಲ ಯೋಚನೆ ಮಾಡಿ ಅವನ ದೇಹವನ್ನು ಮಥನ ಮಾಡಿದರು. ಒಬ್ಬ ಮಗ ಹುಟ್ಟಿದ. ಜನನಾಜ್ಜನಕಸ್ಸೋಭೂತ್ ವೈದೇಹಸ್ತು ವಿದೇಹಜಃ ಮಿಥಿಲೋ ಮಥನಾಜ್ಜಾತಃ ಮಿಥಿಲಾ ಏನ ನಿರ್ಮಿತ. ಈ ರೀತಿ ಅವನ ದೇಹದಿಂದ ಒಬ್ಬ ಮಗ ಬಂದ. ಅವನು ಜನಕ. ಯಾಕೆ? ಹೆಣ್ಣಿನ ಸಂಪರ್ಕ ಇಲ್ಲದೆ ಹುಟ್ಟಿಸಿದ್ದು. ಅದಕ್ಕೆ ಅವನಿಗೆ ಜನಕ. ಅವನು ಜನಕನ ಮಗ, ಆದ್ರಿಂದಾಗಿ ಇವನು ಜನಕನೇ. ಇನ್ನು ವೈದೇಹಸ್ತು ವಿದೇಹಜ, ಅವನು ವೈದೇಹ ಅಂತ ಕರೀತಾ ಇದ್ರು. ಯಾಕೆಂದ್ರೆ ವಿದೇಹ ದೇಹವೇ ಇಲ್ಲದ ಅಪ್ಪನಿಂದ ಹುಟ್ಟಿ ಬಂದವ. ಏನು ಅದ್ಭುತ. ಇನ್ನು ಮಿಥಿಲೋ ಮಥನಾಜ್ಜಾತಃ, ಅವನನ್ನು ಮಿಥಿಲ ಅಂತ ಕರೀತಾ ಇದ್ರು. ಯಾಕೆಂದ್ರೆ ಮಥನದಿಂದ ಹುಟ್ಟಿದವ ಅಂತ. ಅವನು ನಿರ್ಮಾಣ ಮಾಡಿದ ಪಟ್ಟಣ ಏನಿದೆ ಮಿಥಿಲ ಅಂತ ಆಯ್ತು.
ತಸ್ಮಾತ್ ಉದಾವಸುಸ್ತಸ್ಯ ಪುತ್ರೋಭೂನ್ ನಂದಿವರ್ಧನಃ ತತಃ ಸುಕೇತುಸ್ತಸ್ಯಾಪಿ ದೇವರಾತೋ ಮಹೀಪತೆ. ಜನರಿಗೆ ಒಂದು ಭ್ರಮೆ ಏನು ಅಂತಂದ್ರೆ, ಜನರಿಗೆ ಅಂದ್ರೆ ನಾನು ಹೇಳ್ತಾ ಇರೋದು ಲೇಖಕರಿಗೆ ಇರುವ ಭ್ರಮೆ. ಸೀತೆಯ ತಂದೆ ಜನಕನೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಲ್ಪಡುವ ಜನಕ ಅಂತ. ಎಷ್ಟೋ ಜನ ಜನಕರು ಬಂದೋಗಿದ್ದಾರೆ, ಯಾವ ಜನಕ ಅಂತ ಗೊತ್ತಿಲ್ಲ. ಸೀತೆಯ ತಂದೆಯ ರಿಯಲ್ ನೇಮ್ ಸೀರಧ್ವಜ ಅಂತ ಬರುತ್ತೆ ಮುಂದೆ. ಆದ್ರೆ ಅವನು ಜನಕನೇ, ಅವನ ಹಿಂದಿನವರು ಜನಕರೇ. ನೋಡಿ, ಆ ಮಿಥಿಲನ ಮಗ ಉದಾವಸು, ತತಃ ಸುಕೇತುಸ್ತಸ್ಯಾಪಿ, ಆ ಉದಾವಸುವಿನ ಮಗ ಸುಕೇತು, ಸುಕೇತುವಿನ ಮಗ ದೇವರಾತ. ತಸ್ಮಾತ್ ಬೃಹದ್ರಥಸ್ತಸ್ಯ ಮಹಾವೀರ್ಯ ಸುಧೃತ್ಪಿತಾ. ಆಮೇಲೆ ಏನಾಯ್ತು, ಆ ದೇವರಾತನ ಅಪ್ಪ, ದೇವರಾತನ ಮಗ ಬೃಹದ್ರಥ, ಬೃಹದ್ರಥನ ಮಗ ಸುಧೃತಿ, ಸುಧೃತೇರ್ಧೃಷ್ಟಕೇತುರುವೈ. ಧೃಷ್ಟಕೇತುವಿನ ಮಗ, ಅದು ಸುಧೃತಿಯ ಮಗ ಧೃಷ್ಟಕೇತು. ಹರಿಯಶ್ವೋತ ಮರುಸ್ತತಃ, ಅವನ ಮಗ ಹರಿಯಶ್ವ, ಹರಿಯಶ್ವನ ಮಗ ಮರು. ಮರೋ ಪ್ರತೀಂಧಕಸ್ತಸ್ಮಾತ್, ಮರುವಿನ ಮಗ ಪ್ರತೀಂಧಕ. ಜಾತ ಕೃತಿರಥೋ ಯತಃ, ಆಮೇಲೆ ಕೃತಿರಥ, ಪ್ರತೀಂಧಕನ ಮಗ ಕೃತಿರಥ. ದೇವಮೀಢಸ್ತಸ್ಯ ಸುತಃ ವಿಧೃತೋಸ್ತ ಮಹೀಪತಿ. ಆ ಕೃತಿರಥನ ಮಗ ದೇವಮೀಢ, ದೇವಮೀಢನ ಮಗ ವಿಧೃತ, ವಿಧೃತನ ಮಗ ಮಹಾಧೃತಿ. ಕೃತಿರಾತಸ್ತತಸ್ತಸ್ಮಾತ್ ಮಹಾರೋಮಾಥ ತತ್ಸುತಃ ಸ್ವರ್ಣರೋಮಾತತಸ್ತಸ್ಯ ಹ್ರಸ್ವರೋಮಾ ವ್ಯಜಾಯತ. ಅವನ ಮಗ ಕೃತಿರಾತ, ಕೃತಿರಾತನ ಮಗ ಮಹಾರೋಮ, ಮಹಾರೋಮನ ಮಗ ಸ್ವರ್ಣರೋಮ, ಸ್ವರ್ಣರೋಮನ ಮಗ ಹ್ರಸ್ವರೋಮ. ತತಃಸೀರಧ್ವಜೋ ಜಜ್ಞೆ ಯಜ್ಞಾರ್ಥಂ ಕರ್ಷತೋ ಮಹೀಂ, ಸೀತಾ ಶಿರಾಗ್ರತೋ ಜಜ್ಞೆ ತಸ್ಮಾತ್ ಸೀರಧ್ವಜ ಸ್ಮೃತಃ. ಅವನ ಮಗ ಸೀರಧ್ವಜ, ಸೀರಧ್ವಜ ಅಂದ್ರೆ ಹ್ರಸ್ವರೋಮನ ಮಗ ಸೀರಧ್ವಜ ಅಂತ. ಆ ಸೀರಧ್ವಜನ ಮಗ, ಅವನಿಗೆ ಸೀರಧ್ವಜ ಅಂತ ಯಾಕೆ ಹೆಸರು ಅಂತಂದ್ರೆ, ಸೀರಾಗ್ರತೋ, ಅವನ ರಥದ ಮೇಲೆ ಇರುವ ಧ್ವಜದ ಚಿಹ್ನೆ ಯಾವುದು ಅಂತಂದ್ರೆ ನೇಗಿಲು. ನೇಗಿಲು ಅವನು ಯಾಕೆ ಇಟ್ಕೊಳ್ಬೇಕು ಅಂತಂದ್ರೆ, ಅವರಪ್ಪ ಸೀರಧ್ವಜ ಅಂತ ಹೆಸರಿಟ್ಟಿದ್ದು ಸಾರ್ಥಕ ಆಯಿತು. ಹೇಗೆ ಗೊತ್ತಾ, ನೇಗಿಲಿನಿಂದ ಭೂಮಿಯನ್ನ ಉತ್ತು ಯಾವುದೇ ದೋಷ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ತಾ ಇದೆ. ಯಜ್ಞ ಮಾಡಬೇಕಾದ್ರೆ ಭೂಶುದ್ಧಿ ಇರಬೇಕು. ಬೇಡ, ಒಂದು ದೇವಾಲಯವನ್ನು ಕಟ್ಟುವಾಗ 2 ಆಳು 3 ಆಳು ಉದ್ದ ಆ ಗರ್ಭಗುಡಿಯ ಜಾಗದಲ್ಲಿ ತೋಡಬೇಕು. ಕೇಶ ಅಂಗಾರ ಅಸ್ಥಿ ವಲ್ಮೀಕ ಲೋಷ್ಟಾಶ್ಮಾದಿ ವಿವರ್ಜಿತೆ ಅಂತ ಹೇಳ್ತಾರೆ. ಕೇಶ ಕೂದಲು ಸಿಗಬಾರದು, ಅಂಗಾರ ಇದ್ದಿಲು ಸಿಗಬಾರದು, ಅಸ್ಥಿ ಮೂಳೆ ಸಿಗಬಾರದು, ಹುತ್ತ ಸಿಗಬಾರದು, ಲೋಷ್ಟ ಈ ಕಲ್ಲು ಬಂಡೆ ಅವುಗಳೆಲ್ಲ ಸಿಗಬಾರದು. 2-3 ಆಳು ಉದ್ದ ತೋಡ್ಬೇಕದನ್ನ. ಅಂದ್ರೆ ದೇವಸ್ಥಾನದ ನಿರ್ಮಾಣಕ್ಕೆ ಸ್ಥಳ ಶುದ್ಧಿ ಇರಬೇಕು. ಇದು ಕ್ರಮ. ಅರ್ಥ ಆಯ್ತಾ? ದೇವಸ್ಥಾನದ ನಿರ್ಮಾಣಕ್ಕೆ ಎಷ್ಟು ಶುದ್ಧಿ ಇರಬೇಕೋ ಅಷ್ಟೇ ಶುದ್ಧಿ ಯಜ್ಞಭೂಮಿಯ ಶುದ್ಧಿಗೂ ಅವತ್ತು ನೋಡ್ತಾ ಇದ್ರು. ಯಜ್ಞಭೂಮಿಯನ್ನ ಪೂರ್ತಿ ಉತ್ತು ನೋಡ್ತಾ ಇದ್ರು. ಏನಾದರೂ ತೊಂದರೆ ಇದೆಯಾ ಅಂತ. ಏನು ತೊಂದರೆ ಇಲ್ಲ ಅಂತಂದ್ರೆ ಅಲ್ಲಿ ಯಜ್ಞ ಮಾಡ್ತಾ ಇದ್ರು. ಆ ತರಹ ಯಜ್ಞಗಳ ಮೇಲೆ ಯಜ್ಞ, ಯಜ್ಞಗಳ ಮೇಲೆ ಯಜ್ಞ ಇವನು ಮಾಡ್ತಾ ಇದ್ರು. ಅದಕ್ಕೆ ಸೀರಧ್ವಜ ಅಂತಾನೆ ಹೆಸರು ಬಿತ್ತು. ಅವರಪ್ಪ ಇಟ್ಟ ಹೆಸರು ಸಾರ್ಥಕ ಆಯಿತು. ಅವರಪ್ಪ ಇಡುವಾಗ ಏನು ಯಜ್ಞ ಏನು ಮಾಡ್ತಾ ಇರಲಿಲ್ಲ. ಮಗು ಬೆಳಿತಾ 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 ಆತ ಅಪ್ಪ ಇಟ್ಟ ಹೆಸರನ್ನ ಸಾರ್ಥಕ ಮಾಡಿಕೊಂಡ.
ಈ ಹಿನ್ನೆಲೆಯಲ್ಲಿ ಸೀರಧ್ವಜ ಅವನಿಗೆ ಆ ಭೂಮಿಯನ್ನು ಯಜ್ಞಕ್ಕಾಗಿ ಉಳುವಾಗ ಯಜ್ಞಾರ್ಥಂ ಕರ್ಷತೋ ಮಹಿಂ, ನೋಡಿ ಅಲ್ಲಿ ಯಜ್ಞಕ್ಕಾಗಿ ಭೂಮಿಯನ್ನು ಉಳುವಾಗ ಬಹಳ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಅವನು ಸೀತೆಯ ಅಪ್ಪ ರೈತ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಎಲ್ಲಿಂದ ಕನಸು ಬಿತ್ತೋ ದೇವರಿಗೆ ಗೊತ್ತು. ಏನೇನೋ ಹೀಗೆ ಕಲ್ಪನೆಗಳು. ಮೂಲವನ್ನು ಓದೋದೆ ಸುಸ್ತಾಗಿ ಹೋಗುತ್ತೆ. ಯಾರಿಗೆ ಹೇಳೋಣ, ಯಾರಿಗೆ ಬಿಡೋಣ? ಅದಕ್ಕೆ ಆಯ್ತಪ್ಪ ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ಯಾರೋ ಕೆಲವರು ಬರುವವರಿಗೆ ನಾವು ಈ ರೀತಿ ಹೇಳಬೇಕಾಗತ್ತೆ. ನೋಡಿ ಇಲ್ಲೇ ಇದೆ ಯಜ್ಞಾರ್ಥಂ ಕರ್ಜತೋ ಮಹಿಂ. ಇದು ನಾವು ಭೂಮಿ ಯಾಕೆ ಉಳ್ತಾ ಇದ್ರು ಅಂತ ಹೇಳಿ ಸಾಂಪ್ರದಾಯಿಕರು ಹೇಳೋದೇ ಇಲ್ಲ. ಭೂಮಿ ಯಾಕೆ ಉಳ್ತಾ ಇದ್ರು, ಉಳ್ತಾ ಇದ್ದ ಅಷ್ಟೇ. ಅವರು ಸೀತೆಯ ಅಪ್ಪ ಕೃಷಿಕ ರೈತ, ಅದು ಅವ್ರು ನೋಡಿದ ಹಾಗೆ ಮಾತನಾಡ್ತಾರೆ. ಇವರು ಮೂಲ ಗ್ರಂಥ ನೋಡದೆ ಮಾತನಾಡ್ತಾರೆ ಸಾಂಪ್ರದಾಯಿಕರು. ಎಲ್ಲಿಗೆ ಹೋಗೋಣ? ಇಬ್ಬರೂ ಕೂಡ ಸಮಾನವಾಗಿ ಭಾರತೀಯ ಸಂಸ್ಕೃತಿಗೆ ಕೊಡಲಿ ಪೆಟ್ಟು ಹಾಕ್ತಾ ಇದ್ದಾರೆ. ಇವ್ರು ನೋಡದೆ ಕೊಡಲಿ ಪೆಟ್ಟು ಹಾಕ್ತಾರೆ, ಅವ್ರು ತಪ್ಪು ತಿಳ್ಕೊಂಡು ಕೊಡಲಿ ಪೆಟ್ಟು ಹಾಕ್ತಾ ಇದ್ದಾರೆ. ದೇವರ ಇಚ್ಛೆ ಹೇಗಿದೆಯೋ ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವು ಬಾಗಿದ್ದೇವೆ ಅಷ್ಟೇ. ಸೀತಾ ಸೀರಾಗ್ರತೋ ಜಗ, ಅದಕ್ಕೆ ಸೀರಧ್ವಜ ಅಂತ. ಅವನ ತಮ್ಮ ಕುಶಧ್ವಜ, ಅವನ ಮಗ ಧರ್ಮಧ್ವಜ, ಸೀತೆಯ ಅಪ್ಪ, ಸೀತೆಯ ಅಣ್ಣನೋ ತಮ್ಮನೋ, ಪ್ರಾಯ ತಮ್ಮ ಇರಬೇಕು, ಧರ್ಮಧ್ವಜ. ಧರ್ಮಧ್ವಜನಿಗೆ ಇಬ್ಬರು ಮಕ್ಕಳು, ಕೃತಧ್ವಜ ಮತ್ತು ಮಿತಧ್ವಜ. ಕೃತಧ್ವಜಾತ್ ಕೇಶಿಧ್ವಜ, ಕೃತಧ್ವಜನಿಂದ ಕೇಶಿಧ್ವಜ. ಆ ಮಿತಧ್ವಜ ಇದ್ದಾನಲ್ಲ, ಅವನ ಮಗ ಖಾಂಡಿಕ್ಯ. ಕೃತಧ್ವಜ ಸುತೋ ರಾಜನ್ ಆತ್ಮವಿದ್ಯಾ ವಿಶಾರದ. ಈ ಕೃತಧ್ವಜ ಇದ್ದಾನಲ್ಲ, ಅವನ ಮಗ ಕೇಶಿಧ್ವಜ ಅಧ್ಯಾತ್ಮ ವಿದ್ಯೆಯಲ್ಲಿ ವಿಶೇಷ ಎಕ್ಸ್ಪರ್ಟ್. ಅವನು ವಿಶೇಷ ಎಕ್ಸ್ಪರ್ಟ್. ಖಾಂಡಿಕ್ಯ ಕರ್ಮತತ್ವಜ್ಞ. ಖಾಂಡಿಕ್ಯ ಏನಿದ್ದಾನೆ ಕರ್ಮದ ತತ್ವವನ್ನು ತಿಳಿದವ. ಒಂದ್ಸರ್ತಿ ಖಾಂಡಿಕ್ಯ ಮತ್ತು ಕೇಶಿಧ್ವಜನಿಗೆ ಯುದ್ಧ ಆಯಿತು. ಖಾಂಡಿಕ್ಯ ಕೇಶಿಧ್ವಜನಿಂದ ಸೋತು ಓಡಿ ಹೋದ. ಅವರಿಬ್ಬರ ಬಗ್ಗೆ ಕಥೆ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಅವನು ಅದನ್ನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ಬಹಳ ಸೊಗಸಾಗಿದೆ ಕಥೆ ಅದು. ಅದನ್ನು ನಿಮ್ಮ ಮುಂದೆ ಹೇಳದೆ ಇರಲಿಕ್ಕೆ ಆಗ್ತಾ ಇಲ್ಲ, ಅದರಿಂದಾಗಿ ಹೇಳ್ತೇನೆ. ಈ ಖಾಂಡಿಕ್ಯ ಇದ್ದಾನಲ್ಲ, ಓಡಿ ಕಾಡಿನಲ್ಲಿದ್ದಾನೆ. ಇವನೇನು ಮಾಡ್ದ, ಒಂದು ಯಜ್ಞ ಶುರು ಮಾಡಿದ. ಆ ಯಜ್ಞ ಅಶ್ವಮೇಧ ಯಜ್ಞ. ಆ ಅಶ್ವಮೇಧ ಯಜ್ಞದಲ್ಲಿ ಕುದುರೆ ಸತ್ತೋಯ್ತು. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ರೆ ಖಾಂಡಿಕ್ಯನಿಗೆ ಗೊತ್ತಿರುತ್ತೆ. ಹುಡ್ಕೊಂಡು ಹೋದ ಅವನನ್ನು ಕಾಡಿಗೆ. ಕೇಶಿಧ್ವಜ ದೂರದಿಂದ ಬರ್ತಾ ಇರೋದನ್ನು ನೋಡಿ ಖಾಂಡಿಕ್ಯನ ಮಂತ್ರಿಗಳೆಲ್ಲ ಕೊಂದುಬಿಡು ಅಂದರು. ಖಾಂಡಿಕ್ಯ ಹೇಳಿದ, ನಿರಾಯುಧನಾಗಿ ಬರ್ತಾ ಇದ್ದಾನೆ. ನಿರಾಯುಧ ಆದ್ರೇನು ಸಾಯುಧ ಆದ್ರೇನು, ಕೊಂದುಬಿಡು. ಇಲ್ಲ ಒಂದು ಸ್ವಲ್ಪ ಕಾಯೋಣ ಅಂದ. ಕೇಶಿಧ್ವಜ ಬಂದು ಕೈಗಳನ್ನು ಮೇಲೆತ್ತಿ, ನಾನು ಶಿಷ್ಯನಾಗಿ ಬಂದಿದ್ದೇನೆ, ಏನು ನನಗೆ ಕರ್ಮದಲ್ಲಿ ಒಂದು ಸಂದೇಹ ಬಂದಿದೆ. ಯಜ್ಞ ಪಶು ಸತ್ತು ಹೋದರೆ ಏನು ಮಾಡಬೇಕು? ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಉಪಲಬ್ಧ ಇರುವ ಯಾವ ಕಲ್ಪದಲ್ಲಿಯೂ ಕೂಡ ಈ ತರಹದ ಸಮಸ್ಯೆಗೆ ಉತ್ತರ ಕೊಟ್ಟಿಲ್ಲ. ಅದಕ್ಕೆ ಕರ್ಮದ ರಹಸ್ಯವನ್ನು ತಿಳಿದವರು ಉತ್ತರ ಕೊಡಬೇಕು. ಏನು ಮಾಡಬೇಕು? ಪ್ರಾಯಶ್ಚಿತ್ತ ಏನು ಮಾಡಬೇಕು? ಪಶುವೇ ಸತ್ತೋಗಿದೆ, ಪಶು ಎಲ್ಲೋ ಕಳೆದೋಗಿರೋದಲ್ಲ, ಪಶು ಸತ್ತೋಗಿದೆ, ಏನು ಮಾಡಬೇಕು? ಆಯಿತು ಅಂತ ಹೇಳಿದ ಖಾಂಡಿಕ್ಯ. ಗುರುದಕ್ಷಿಣೆ ಏನು ಅಂತ ಕೇಳಿದ ಕೇಶಿಧ್ವಜ. ಮತ್ತೆ ಮಂತ್ರಿಗಳು ಕರೆದ್ರು, ಬನ್ನಿ ರಾಜ್ಯ ಕೇಳ್ಬಿಡಿ ಅಂದರು. ಅವನು ಹೇಳ್ದ, ನಿಮ್ಮ ಬುದ್ಧಿನೇ ಇಷ್ಟು. ಕೇಶಿಧ್ವಜ ಬಂದು ಕೇಳ್ತಾ ಇದ್ದಾನೆ, ನಾವು ಗುರುದಕ್ಷಿಣೆಯಾಗಿ ರಾಜ್ಯ ಕೇಳೋದ? ಗುರುದಕ್ಷಿಣೆಯಾಗಿ ಯಾವತ್ತೂ ಏನು ಕೇಳಬಾರ್ದು. ಅದೊಂದು ಗುರುದಕ್ಷಿಣೆ ಕೊಟ್ಬಿಡಿ. ಅದು ಅವನ ಅಸ್ತಿತ್ವವನ್ನೇ ನಾಶ ಮಾಡೋದಂತೂ ಅಲ್ವೇ ಅಲ್ಲ.
ಅದರಿಂದಾಗಿ ನಿಮಗೆ ಬುದ್ಧಿ ಇಲ್ಲ ಅಂತ ಹೇಳಿ ಅವರನ್ನು ಬೈದು ಹೋದ ಖಾಂಡಿಕ್ಯ. ನನಗೆ ಆತ್ಮವಿದ್ಯೆಯನ್ನು ಉಪದೇಶ ಮಾಡುವುದ. ಆ ಆತ್ಮವಿದ್ಯೆಯನ್ನು ಕೇಶಧ್ವಜ ಉಪದೇಶ ಮಾಡಿ ಯಜ್ಞ ಮುಗಿಸಿ ಬಂದು ಮತ್ತೆ ಖಾಂಡಿಕ್ಯನಿಗೆ ಅವನ ರಾಜ್ಯವನ್ನು ಇತ್ತ. ಈ ಥರದ್ದೊಂದು ಅದ್ಭುತ ಕಥೆ. ಅದೇನು ಅಂತ ಹೇಳಿ ವಿಸ್ತಾರವಾಗಿ ಅವನೇನು ಕೇಳಿದ, ಇವನೇನು ಉತ್ತರ ಹೇಳಿದ, ಅದೆಲ್ಲವೂ ಕೂಡ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಈ ಕೇಶಧ್ವಜನ ಮಗ ಭಾನುಮಾನ್, ಭಾನುಮಂತನ ಮಗ ಶತದ್ಯುಮ್ನ, ಶತದ್ಯುಮ್ನ ಮಗ ಶುಚಿ, ಶುಚಿಯ ಮಗ ಸನದ್ವಾಜ. ಕೇವಲ ಭರದ್ವಾಜ ಮಾತ್ರ ಅಲ್ಲ, ಸನದ್ವಾಜನೂ ಇದ್ದಾನೆ. ಸನತ್ ಅಂದರೆ ನಿತ್ಯವಾದ ಅನ್ನ ಯಾರಿಗಿದೆಯೋ ಅವನು ಸನದ್ವಾಜ. ಸನದ್ವಾಜನ ಮಗ ಊರ್ಜಕೇತು, ಊರ್ಜಕೇತುವಿನ ಮಗ ಕುರುಜಿತ್, ಕುರುಜಿತ್. ಅವನ ಮಗ ಅರಿಷ್ಟನೇಮಿ, ಅರಿಷ್ಟನೇಮಿಯ ಮಗ ಶ್ರುತಾಯು, ಶ್ರುತಾಯುವಿನ ಮಗ ಸುಪಾರ್ಶ್ವಕ, ಅವನ ಮಗ ಚಿತ್ರರಥ, ಅವನ ಮಗ ಕ್ಷೇಮಾಪಿ ಅಂತ. ದೇವಾಪಿ ತರಹ ಕ್ಷೇಮಾಪಿ. ಆ ಕ್ಷೇಮಾಪಿಯ ಮಗ ಹೇಮರಥ, ಹೇಮರಥನ ಮಗ ಸತ್ಯರಥ, ಸತ್ಯರಥನ ಮಗ ಉಪಗುರು, ಅವನ ಮಗ ಉಪಗುಪ್ತ, ಅಗ್ನಿಯ ಅನುಗ್ರಹದಿಂದ ಹುಟ್ಟಿದವ. ವೈವಸ್ವತೋತ ತತ್ಪುತ್ರೋ ಯುಯುಧೋ ಯತ್ಸು ಭಾಷಣ, ಅವನ ಮಗ ವೈವಸ್ವತ, ಅವನ ಮಗ ಯುಯುಧ, ಅವನ ಮಗ ಶ್ರುತ, ಅವನ ಮಗ ಜಯ, ಅವನ ಮಗ ವಿಜಯ, ವಿಜಯನ ಮಗ ಋತ, ಋತನ ಮಗ ಶುನಕ, ಶುನಕನ ಮಗ ವೀತಹವ್ಯ, ವೀತಹವ್ಯನ ಮಗ ಧೃತಿ, ಧೃತಿಯ ಮಗ ಬಹಳಾಶ್ವ, ಬಹಳಾಶ್ವನ ಮಗ ಕೃತಿ. ಏತೇ ವೈ ಮಿಥಿಲಾರಾಜನ್ ಆತ್ಮವಿದ್ಯಾ ವಿಶಾರದಾಹ, ಇವರೆಲ್ಲ ಮಿಥಿಲೆಯ ವಂಶದಲ್ಲಿ ಬಂದವರು, ಆತ್ಮವಿದ್ಯಾ ವಿಶಾರದರು. ಯೋಗೇಶ್ವರ ಪ್ರಸಾದೇನ ದ್ವಂದ್ವೈರ್ಮುಕ್ತಾಯ ಗೃಹೇಶ್ವಪಿ, ಇವರೆಲ್ಲರೂ ಕೂಡ ದೇವರ ಅನುಗ್ರಹ ಇದ್ದದ್ರಿಂದ ಗೃಹಸ್ಥಾಶ್ರಮವನ್ನು ನಿರ್ವಹಿಸಿಕೊಂಡೇ ಜ್ಞಾನನಿಷ್ಠರಾಗಿ ಮುಕ್ತಿಯನ್ನು ಹೊಂದಿದರು. ಇದಕ್ಕಿಂತ ಇನ್ನೇನು ಬೇಕು? ಗೃಹಸ್ಥಾಶ್ರಮವೂ ಇದೆ, ಮುಕ್ತಿಯನ್ನು ಹೊಂದಿದರು. ಹೀಗೆ ಇತಿ ಶ್ರೀಮದ್ಭಾಗವತೆ ನವಮಸ್ಕಂಧೆ ಏಕಾದಶೋಧ್ಯಾಯ. ಇದೇ ಉದಾಹರಣೆಯನ್ನಲ್ವಾ ಕೃಷ್ಣ ಕೊಡೋದು. ಜನಕ ಮೊದಲಾದವರು ಏಕಕಾಲಕ್ಕೆ ಜ್ಞಾನಯೋಗ ಕರ್ಮಯೋಗದಲ್ಲಿ ನಿಷ್ಠರು. ನೀನು ಯಾಕೆ ಹಾಗಾಗಬಾರದು ಅಂತ ಅರ್ಜುನನಿಗೆ ದೇವರು ಕೇಳ್ತಾನೆ. ಅರ್ಜುನ ಇವರೆಲ್ಲರ ಯೋಗ್ಯತೆಗಿಂತ ದೊಡ್ಡವನು, ಆದರೆ ಹೇಳೋದು ಇತಿ ಶ್ರೀಮದ್ಭಾಗವತೆ ನವಮಸ್ಕಂಧೆ ಏಕಾದಶೋಧ್ಯಾಯ. ಹೀಗೆ 11ನೇ ಅಧ್ಯಾಯ. ಶ್ರೀಚುಕೌವಾಚ ಅಥಾತ ಶ್ರೂಯತಾಂ ವಂಚಃ ರಾಜನ್ ತೋಮಸ್ಯ ಪಾವನಃ ಯಸ್ಮಿನ್ನೈಳಾದಯೋ ಭೂಪಾಃ ಕೀರ್ತ್ಯಂತೆ ಪುಣ್ಯಕೀರ್ತಯಃ. ಇನ್ನು ಮುಂದೆ ಚಂದ್ರನ ವಂಶವನ್ನು ಕೇಳ್ರಿ. ಇಲ್ಲಿ ಐಳ ಅಂದರೆ ಪುರೂರವ ಮೊದಲಾದವರೆಲ್ಲ ಬರುತ್ತಿದ್ದಾರೆ. ಸಹಸ್ರ ಶಿರಸ ಪುಂಸಃ ಅನಾಭಿಹೃದ ಸರೋರುಹಾತ್, ಸಹಸ್ರ ಶೀರ್ಷ ಅಂದರೆ ನಾರಾಯಣ, ಅವನ ನಾಭಿಹೃದ ಸರೋರುಹಾತ್, ಹೊಕ್ಕಳಲ್ಲಿ ಅರಳಿದ ಲೋಕವೆಂಬ ತಾವರೆಯಲ್ಲಿ ಬ್ರಹ್ಮ ಕಾಣಿಸಿಕೊಂಡ. ಆ ಬ್ರಹ್ಮನ ಮಗ ಅತ್ರಿ, ಪಿತೃಸಮೋ ಗುಣೈ, ತಂದೆಗೆ ಸಮ ಗುಣಗಳಿಂದ. ತಸ್ಯ ದೃಗ್ಭ್ಯೋ ಭವತ್ಪುತ್ರ ಸೋಮೋ ಮೃತಮಯಕ್ಕಿಲ, ಈ ಅತ್ರಿಯ ಕಣ್ಗಳಿಂದ ಹುಟ್ಟಿದವ ಸೋಮ ಚಂದ್ರ. ವಿಪ್ರೌಚದ್ಯಂಬು ಗರ್ಭಾಣಾಂ ಬ್ರಹ್ಮಣ ಕಲ್ಪಿತ ಪತಿ, ಅವನು ಚಂದ್ರ ಬ್ರಾಹ್ಮಣರ ಒಡೆಯ, ಬ್ರಾಹ್ಮಣ್ಯಾಭಿಮಾನಿ, ಸಸ್ಯಾದಿಗಳಿಗೆ ಅಭಿಮಾನಿ, ನೀರಿಗೆ ಅಭಿಮಾನಿ, ಗರ್ಭದ ಅಭಿಮಾನಿ. ಇದು ಬ್ರಹ್ಮದೇವರು ಕೊಟ್ಟ ಪದವಿ. ಸೋಯಜದ್ರಾಜಸೂಯೇನ ವಿಜಿತ್ಯ ಭುವನತ್ರಯಂ ಪುತ್ರೀಂ ಪತ್ನೀಂ ಬೃಹಸ್ಪತಿರ್ದರ್ಪಾತ್ ತಾರಾಂ ನಾಮಾಗ್ರಹೀತ್ ಬಲಾತ್. ರಾಜಸೂಯದಿಂದ ಯಾಗ ಮಾಡಿದ, 3 ಲೋಕವನ್ನು ಗೆದ್ದ ಬೃಹಸ್ಪತಿಯ ಹೆಂಡತಿ ತಾರೆಯನ್ನ ಬಲಾತ್ಕಾರವಾಗಿ ತಗೊಂಡ.
ಒಳ್ಳೆ ಎಲ್ಲವೂ ಚೆನ್ನಾಗಿ ನಡೆದಾಗಲೇ ಕೆಲವೊಮ್ಮೆ ದಾರಿ ತಪ್ಪುವುದಿರುತ್ತೆ. ಯದಾಸೌ ದೇವ ಗುರುಣ ಯಾಚಿತೋ ಭೀಕ್ಷ್ಣಶೋ ಮದಾತ್ ನಾತ್ಯಜತ್ ತತ್ಕೃತೆ ಜಜ್ಞೆ ಸುರದಾನವ ವಿಗ್ರಹ. ಯಾವಾಗ ಬೃಹಸ್ಪತ್ಯಾಚಾರ್ಯರು ಬೇಡಿಕೊಂಡ್ರು ನನ್ನ ಹೆಂಡತಿಯನ್ನು ಮರಳಿ ಕೊಡು ಅಂತ, ನಾತ್ಯಜತ್ ತತ್ಕೃತೆ ಆಗೋದಿಲ್ಲ ಅಂದ. ಆಗ ದೈತ್ಯರೆಲ್ಲ ಬೃಹಸ್ಪತಿಯ ಪಕ್ಷದಲ್ಲಿ ನಿಂತರು, ಚಂದ್ರನ ಪಕ್ಷದಲ್ಲಿ ನಿಂತರು. ದೇವತೆಗಳೆಲ್ಲ ಬೃಹಸ್ಪತಿಯ ಪಕ್ಷದಲ್ಲಿ ನಿಂತರು. ಚಂದ್ರ ದೈತ್ಯರ ಪಕ್ಷದಲ್ಲಿ ನಿಂತು ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ. ನೋಡಿ, ಯಾರು ಕೆಟ್ಟದ್ದು ಮಾಡ್ತೀವಿ ಅಂದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ. ಯಾವುದೋ ಒಂದು ಕಾಲೇಜಿನಲ್ಲಿ ಡ್ರೆಸ್ ಕೋಡ್ ಇರಬೇಕು, ತುಂಡುಡುಗೆ ಹಾಕಬಾರದು ಅಂತ ಹೇಳಿ ಪ್ರಿನ್ಸಿಪಾಲ್ ಹೇಳಿದರೆ ಅವಿವೇಕಿ ವಿದ್ಯಾರ್ಥಿನಿಯರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು. ಅದಕ್ಕೆ ನೆರಳು, ಅವ್ರಿಗೆ ಕುಡಿಲಿಕ್ಕೆ ಪಾನೀಯ, ಇದೆಲ್ಲ ವ್ಯವಸ್ಥೆ ಮಾಡಿದ್ದು ಪೆಪ್ಸಿ ಕಂಪನಿ. ಕೆಟ್ಟ ಕೆಲಸ ಮಾಡ್ತೀವಿ ಅಂತಂದ್ರೆ ಆಯ್ತು ಸಪೋರ್ಟ್ ಮಾಡ್ಬಿಡ್ತಾರೆ. ಹಾಗೆ ಚಂದ್ರ ಕೆಟ್ಟ ಕೆಲಸ ಮಾಡಿದ, ಅದರಿಂದಾಗಿ ದೇವತೆಗಳಿಂದ ಬಹಿಷ್ಕೃತನಾದ, ಅವನ ಪರವಾಗಿ ದೈತ್ಯರು ನಿಂತರು. ಶುಕ್ರೋ ಬೃಹಸ್ಪತೆ ದ್ವೇಚಾತ್ ಅಗ್ರಹೀತ್ ಸಾಸುರೋಡುಪಂ ಹರೋ ಗುರುಂ ಸುತ ಸ್ನೇಹಾತ್ ಸರ್ವಭೂತ ಗಣಾವೃತಃ. ಶುಕ್ರೋ ಬೃಹಸ್ಪತೆ ದ್ವೇಚಾತ್, ಬೃಹಸ್ಪತಿಯ ಮೇಲಿನ ದ್ವೇಷದಿಂದ ಶುಕ್ರಾಚಾರ್ಯರು ಆಯಿತು ನಾನು ದೈತ್ಯರನ್ನು ಲೀಡ್ ಮಾಡ್ತೇನೆ ಅಂತ ಲೀಡರ್ ಆದರು. ಹರೋ ಗುರುಂ ಸುತ ಸ್ನೇಹಾತ್ ಸರ್ವಭೂತ ಗಣಾವೃತಃ. ರುದ್ರದೇವ ಎಲ್ಲ ತಮ್ಮ ಭೂತಗಣಗಳಿಂದ ಕೂಡಿಕೊಂಡು ಬೃಹಸ್ಪತ್ಯಾಚಾರ್ಯರ ಪರ ನಿಂತ. ನೋಡಿ, ಒಳ್ಳೆಯವರು ಕೆಟ್ಟವರು ಕಲಸು ಮೇಲೋಗರ ಆಗೋದು ಹೇಗೆ ಅಂತ ನೋಡಿ. ರೈಟ್ ಮ್ಯಾನ್ ಎಟ್ ರಾಂಗ್ ಪಾರ್ಟಿ ಯಾರು? ಚಂದ್ರ. ರಾಂಗ್ ಮೆನ್ ಎಟ್ ರೈಟ್ ಪಾರ್ಟಿ ಯಾರು? ಶಿವನ ಭೂತಗಣಗಳು. ಶಿವನ ಭೂತಗಣಗಳಲ್ಲಿ 3 ಜನ ಇದ್ದಾರೆ, ಸಾತ್ವಿಕರು, ರಾಜಸರು, ತಾಮಸರು, 3 ಜನ ಇದ್ದಾರೆ. ಹಿಂಗಾಗತ್ತೆ. ಸರ್ವದೇವ ಗಣೋಪೇತಃ ಮಹೇಂದ್ರೋ ಗುರುಮನ್ವಯಾತ್. ಇಂದ್ರನೂ ಕೂಡ ಬೃಹಸ್ಪತ್ಯಾಚಾರ್ಯರ ಪರವಾಗಿ ನಿಂತ. ಸುರಾಸುರ ವಿನಾಶೋ ಭೂತ್ ಸಮರಸ್ತಾರಕಾಮಯ. ಘೋರವಾದ ಯುದ್ಧ ನಡೀತು. ನಿವೇದಿತೋ ಜೋಂಗಿರತ ಸೋಮಂ ನಿರ್ಭರ್ಚ್ಯ ವಿಶ್ವಕೃತ್. ಆಮೇಲೆ ಬ್ರಹ್ಮದೇವರು ಮಧ್ಯಪ್ರವೇಶ ಮಾಡಿದ್ರು. ಯಾಕೆಂದ್ರೆ ಎಲ್ಲರೂ ಹೊಡೆದಾಡ್ಕೊಂಡು ಸತ್ತೋದ್ರೆ ಅವರವರ ಸಾಧನೆಗಾಗಿ ಬಂದಿರೋದಲ್ವೇ, ಅವರವರ ಕ್ರಿಯೆಯ ಸಾಧನೆಗಾಗಿ ಬಂದಿರೋದು. ಇದು ಘೋರ ವಿನಾಶ ಆಯಿತು, ಲೆಕ್ಕಕ್ಕಿಂತ ಮೀರಿತು ಇದು. ಅದರಿಂದಾಗಿ ಅವರೇನು ಮಾಡಿದ್ರು? ಸೋಮಂ ನಿರ್ಭರ್ತ್ಯ, ಬ್ರಹ್ಮದೇವರು ಪ್ರವೇಶ ಮಾಡಿ ಚಂದ್ರನನ್ನು ಬೈದರು. ತಾರಾಂ ಸ್ವಭರ್ತ್ರೇ ಪ್ರಾಯಚ್ಛತ್ ಅಂತರ್ವತ್ನೀಂ ಬೃಹಸ್ಪತಿ. ತಾರಾಂ ಸ್ವಭರ್ತ್ರೇ ಪ್ರಾಯಚ್ಛತ್. ಬೃಹಸ್ಪತ್ಯಾಚಾರ್ಯರಿಗೆ ತಾರೆಯನ್ನು ಒಪ್ಪಿಸಿದರು. ಒಪ್ಪಿಸುವಾಗ ಅವಳು ಗರ್ಭಿಣಿಯಾಗಿದ್ಲು. ಗರ್ಭಂ ತ್ಯಜಾಸು ದುಷ್ಪ್ರಜ್ಞೆ ಮತ್ಕ್ಷೇತ್ರಾತ್ ಆಹಿತಂ ಪರೈಃ. ಮತ್ಕ್ಷೇತ್ರಾತ್ ಆಹಿತಂ ಪರೈಃ. ನಾಹಂ ತ್ವಾಂ ಭಸ್ಮಸಾತ್ ಕುರ್ಯಾಂ ಸ್ತ್ರಿಯಂ ಸಾಂತಾನಿಕೇತತಿ. ಗರ್ಭಂ ತ್ಯಜಾಸು ದುಷ್ಪ್ರಜ್ಞೆ. ಆಗ ಸಿಟ್ಟು ಮಾಡಿಕೊಂಡು ಬೈದರು ಬೃಹಸ್ಪತ್ಯಾಚಾರ್ಯರು. ಅಂತರ್ವರ್ತ್ನೀಂ ಅಭರ್ತ್ಸಯತ್. ಏನಂತ? ಕೆಟ್ಟ ಪ್ರಜ್ಞೆ ಉಳ್ಳವಳೇ, ಆ ಗರ್ಭವನ್ನು ತ್ಯಾಗ ಮಾಡು. ನನ್ನ ಕ್ಷೇತ್ರದಲ್ಲಿ ಬೇರೆಯವರು ಹಾಕಿಟ್ಟಿದ್ದಾರೆ. ನಾಹಂ ತ್ವಾಂ ಭಸ್ಮಸಾತ್ ಕುರ್ಯಾಂ. ನಾನು ನಿನ್ನ ಸುಡೋಲ್ಲ, ಯಾಕೆಂದ್ರೆ ಹೆಣ್ಣು. ಇಲ್ಲಾಂದ್ರೆ ಸುಟ್ಟಾಕ್ಬಿಡ್ತಾ ಇದ್ದೆ. ನನ್ನ ಸಂತಾನವನ್ನು ಮುಂದುವರಿಸೋಳು ನೀನೇ, ಬಿಟ್ಬಿಡೋ ಆ ಗರ್ಭವನ್ನ ಅಂತ ಹೇಳಿದ್ರು. ಬಹಳ ವಿಚಿತ್ರ. ತತ್ಯಾಜ ವ್ರೀಳಿತಾ ತಾರಾ ಕುಮಾರಂ ಕನಕಪ್ರಭಂ. ಮಗು ಹೊರಗಡೆ ಬಂತು, ಚೆನ್ನಾಗಿ ಹೊಳಿತಾ ಇದೆ, ಮುದ್ದಾದ ಮಗು. ಅದನ್ನ ನಾಚಿಕೆಯಿಂದ ಬಿಟ್ಬಿಟ್ರು.
ಮಗು ನೋಡಿದ ಮೇಲೆ ಬೃಹಸ್ಪತಿಗೆ ಆಸೆ ಆಯಿತು. ಸ್ಪೃಹಾಂ ಆಂಗಿರಸಶ್ಚಕ್ರೆ ಕುಮಾರೇ ಸೋಮಯೇ ವಚ. ಅದು ಚಂದ್ರನಿಗೂ ಇಷ್ಟ ಆಯಿತು, ಬೃಹಸ್ಪತ್ಯಾಚಾರ್ಯರಿಗೂ ಇಷ್ಟ ಆಯಿತು. ಮಮಾಯಂ ನತವೇತ್ಯುಚ್ಚೈ ತಸ್ಮಿನ್ ವಿವದಮಾನಯೋ. ಇದು ನನ್ನದು ನಿನ್ನದಲ್ಲ ಅಂತ ಇಬ್ರು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮಮಾಯಂ ನತವ ಪಪ್ರಚ್ಚು ಋಷಯೋ ದೇವಾ ನಾವೋ ಚದ್ವ್ರೀಳಿತಾತು ಸಾ ಕುಮಾರೋ ಮಾತರಂ ಪ್ರಾಹ ಕುಪಿತೋಳಿ ಕಲಜ್ಜಯಾಂ. ಪಪ್ರಚ್ಚು ಋಷಯ, ಋಷಿಗಳು ದೇವತೆಗಳು ಕೇಳಿದ್ರು, ಏನೋ ಯಾರ ಮಗು ಅದು ಅಂತ. ಹಿಂಗೆ ಹೇಳ್ತಾಳೆ. ಒಂದು ಹೆಣ್ಣನ್ನ ಪಬ್ಲಿಕ್ಕಲ್ಲಿ ನಿಲ್ಲಿಸಿ ಯಾರ ಮಗು ಇದು ಅಂತಂದ್ರೆ ಏನು ಉತ್ತರ ಕೊಡ್ಬೇಕು ಅವಳು? ನಾಚಿಕೊಂಡು ಸುಮ್ಮನೆ ಇದ್ಲು. ಆ ಮಗು ಆಗ ತಾನೇ ಹುಟ್ಟುತ್ತಲ್ಲ, ವಿಪರೀತ ಸಿಟ್ಟು ಬಂದ್ಬಿಡ್ತು ಮಗುವಿಗೆ. ಕಿನ್ನವೋಚಸ್ಯ ಸದ್ವೃತ್ತೆ ಪಿತರಮ್ಮೇ ವದಾಚು ವೈ ನತ್ವಾಂತು ಭಸ್ಮಸಾತ್ ಕುರ್ಯಾಂ ಆತ್ಮಾವದ್ಯ ವಿಗೂಹಿನೀಂ. ಕೆಟ್ಟ ನಡತೆಯವಳೇ, ನನ್ನಪ್ಪ ಯಾರು ಹೇಳು ಅಂತ ಮಗು ಕೇಳಿತಂತೆ. ಕಿನ್ನ ಓಚಸಿ ಅಸದ್ವೃತ್ತೆ ಪಿತರಮ್ಮೇ ವದಾಶು ನತ್ವಾಂತು ಭಸ್ಮಸಾತ್ ಕುರ್ಯಾಂ. ನಿನ್ನನ್ನು ನಾನು ಸುಡೋದಿಲ್ಲ. ಯಾಕೆ? ಆತ್ಮಾವದ್ಯ ವಿಗೂಹಿನೀಂ, ತಾಯಿಯಾದ್ದರಿಂದ. ಆದರೆ ನಿನ್ನ ತಪ್ಪನ್ನು ನೀನು ಮುಚ್ಚಿಕೊಳ್ಳೋದು ಬಹಳ ತಪ್ಪಲ್ವೇ? ಬ್ರಹ್ಮಾತಂತು ವಿನಿರ್ಭತ್ಸ್ಯ ಕ್ಷೇಪ್ತಾರಮ್ಮಾತುರಂತಿಕೆ ತಾಮಾಹೂಯ ಸಮಪ್ರಾಕ್ಷೀತ್ ರಹ ಏವತು ಸಾಂತ್ವಯನ್. ಬ್ರಹ್ಮದೇವರು ಬೈದ್ರಂತೆ ಆ ಮಗುವಿಗೆ. ತಾಯಿ ಹತ್ರ ಮಾತನಾಡೋ ರೀತಿನ ಇದು. ನಿನ್ನ ತಂದೆ ಯಾರು ಅನ್ನೋದು ಬೇಕಿಲ್ಲ, ನಿನ್ನ ತಾಯಿ ಯಾರು ಅನ್ನೋದು ನಿಚ್ಚಳ. ಅದರಿಂದಾಗಿ ತಾಯಿಯನ್ನು ಬೈಬೇಡ ಅಂತ ಹೇಳಿ ಅದನ್ನು ಸುಮ್ಮನಿರಿಸಿ ಆ ಮಗುವನ್ನ ಏಕಾಂತದಲ್ಲಿ ಕೇಳಿದ್ರು, ಏನು ಮಗಳೇ, ಯಾರದು ಮಗು ಇದು ಅಂತ. ಸೋಮಸ್ಯೇತ್ಯಾಹ ಚನಕೈ ಸೋಮಸ್ತಂ ತಾವದಗ್ರಹೀತ್ ತಸ್ಯಾತ್ಮಯೋನಿರಕೃತ ಬುಧ ಇತ್ಯಭಿಧಾನ್ ನೃಪ. ಸೋಮಸ್ಯ, ಚಂದ್ರನದ್ದು ಅಂತ ಶನಕೈ ಆಹ, ಮೆಲ್ಲಗೆ ಹೇಳಿದ್ಲು. ಸೋಮಸ್ತಂ ತಾವದಗ್ರಹೀತ್, ಆಗ ಚಂದ್ರ ಸ್ವೀಕಾರ ಮಾಡಿದ. ಅದಕ್ಕೆ ನಾಮಕರಣ ಸಾಕ್ಷಾತ್ ಬ್ರಹ್ಮದೇವರು ಮಾಡುದು. ತಸ್ಯಾತ್ಮಯೋನಿರಕೃತ ಬುಧ ಇತಿ ಅಭಿಧಾಮ್ ನೃಪ. ಬುದ್ಧ್ಯಾ ಗಂಭೀರಯಾಯೇನ ಪುತ್ರೇಣಾಪೋಡುರಾಣ್ಮುದಂ ತತಃ ಪುರೂರವಾದಜ್ಞೆ ಇಳಾಯಾಮ್ಯ ಉದಾಹೃತಃ. ಗಂಭೀರವಾದ ಬುದ್ಧಿಯ ಮಗನಿಂದ ಚಂದ್ರನಿಗೆ ಬಹಳ ಸಂತೋಷ ಆಯಿತು. ಎಂತಹ ಬುದ್ಧಿವಂತನಾದ ಮಗನನ್ನು ಪಡೆದಿದ್ದೇನೆ ನಾನು ಅಂತ. ಅವನು ಒಂದು ಕಾಲದಲ್ಲಿ ಗಂಡಾಗಿದ್ದು ಹೆಣ್ಣಾಗಿದ್ದ ಇಳೆಯಲ್ಲಿ ಮಗುವನ್ನು ಪಡೆದ. ಅವನ ಹೆಸರು ಪುರೂರವಸ್. ನಮ್ಮ ದಿಲೀಪ ರತ್ನಾಕರರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಪ್ರಸಂಗದಲ್ಲಿ ತಾರೆ ವಿಕ್ಟಿಮ್ ಆದ್ಲು, ಎಲ್ಲರೂ ಅವಳನ್ನೇ ದೂರೋದು ಅಂತ. ಹಾಗೇನಿಲ್ಲ ರೀ. ವಿಕ್ಟಿಮ್ ಅನ್ನೋದು ನಿಮ್ಮ ಈಗ ಈ ಮಾಡರ್ನ್ ವ್ಯೂನಲ್ಲಿ ನೋಡಿದಾಗ ಅವಳು ವಿಕ್ಟಿಮ್. ವಸ್ತುತಃ ತಾರೆ ಚಂದ್ರನಿಗಿಂತ ಎತ್ತರದ ವ್ಯಕ್ತಿ. ಆತ್ಮಾಹುತಿ ಮಾಡ್ಕೊಳ್ಬಹುದಿತ್ತಲ್ವ. ಅವಳಿಗೇನು ಮುಂದಿನ ದೇಹ ಚೆನ್ನಾಗಿ ಬರೋಲ್ಲ ಅಂತ ಇದು ನಿಶ್ಚಯ ಇರಲಿಲ್ಲ ಅಂತೇನು ಹೇಳಬೇಡಿ. ಯಾಕೆಂತಂದರೆ ಅವಳಿಗದು ಗೊತ್ತಿತ್ತು. ತಾರೆಯನ್ನು ನೋಡಿದಾಗ ನೀವು ಏನನ್ಸುತ್ತೆ? ಚಂದ್ರನೊಡನೆ ಬೆರೆಯದೆಯೂ ಇರಬಹುದಿತ್ತು ಅಂತ ಅನಿಸುತ್ತೆ. ಅದರಿಂದಾಗಿ ತಾರಾ ವಾಸ್ ನಾಟ್ ಎ ವಿಕ್ಟಿಮ್. ಆದರೆ ಅವಳು ಟೆಂಪ್ಟೇಷನ್ಗೆ ಒಳಗಾದವಳು ತಾರೆ. ತಾರಾಳಿಗೆ ಒಂದು ಉತ್ಕಟವಾದ
ಆ ಆಮಿಷ ಇರೋದನ್ನು ನಾವು ಕಾಣ್ತೇವೆ. ಒಂದೊಮ್ಮೆ ತಾರೆ ಬಯಸದಿದ್ದರೆ ಚಂದ್ರನನ್ನ ಕೂಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ತಾರೆಯ ಬಯಕೆ ಇದೆ, ಅದರಿಂದಾಗಿ ಚಂದ್ರನನ್ನ ಕೂಡಿದ್ಲು. ಅದರಿಂದಾಗಿ ಇವತ್ತಿನ ಪರಿಭಾಷೆಯಿಂದ ಅದನ್ನು ಹೇಳೋ ಅಗತ್ಯ ಇಲ್ಲ. ದೇವಲ ಸ್ಮೃತಿಯಲ್ಲಿ ಉಂಟು. ದೇವಲ ಸ್ಮೃತಿ ಹೇಳುತ್ತೆ, ಹೌದು ಒಪ್ಕೊಳ್ತೇನೆ. ಏನು ಹೇಳುತ್ತೆ ದೇವಲ ಸ್ಮೃತಿ? ಒಂದು ಹೆಣ್ಣು ಬಲಾತ್ಕಾರಕ್ಕೆ ಒಳಗಾದಾಗ ಅದನ್ನು ದೂರಬೇಡ, ಯಾಕೆಂದ್ರೆ ಅವಳ ಇಚ್ಛೆ ಇರಲ್ಲ, ಅವಳನ್ನು ಸ್ವೀಕರಿಸು. ಒಂದು ರಜೋದರ್ಶನ ಆದಮೇಲೆ ಅವಳು ಪವಿತ್ರಳು ಅಂತ ಚಿಂತಿಸು ಅಂತ. ಮುಸಲ್ಮಾನರ ದಾಳಿ ಜೋರಾದಾಗ, ಅವರು ಹೆಣ್ಣುಗಳನ್ನು ಎತ್ಕೊಂಡು ಹೋಗ್ತಾ ಇದ್ದಾಗ ಈ ರೀತಿ ಒಂದು ಪರಿಷ್ಕಾರವನ್ನು ಧರ್ಮಶಾಸ್ತ್ರದಲ್ಲಿ ಮಾಡಿದ್ರು. ಆದರೆ ಅದನ್ನು ಯಾರೂ ಪಾಲಿಸ್ತಿಲ್ಲ, ಎಷ್ಟೋ ಜನ ಬಿಟ್ಬಿಟ್ರು, ಅದು ಬೇರೆ. ಅವಳು ತಿಂದದ್ರಿಂದ ಅಂದರೆ ಮುಸಲ್ಮಾನರು ಹುಡುಗಿಯರನ್ನ ಎತ್ಕೊಂಡು ಹೋಗ್ಬಿಟ್ರೆ ಮುಗೀತು, ಅವಳು ಮತ್ತೆ ವಾಪಸ್ ಬಂದರೂ ಅವಳನ್ನು ಕೇಳ್ತಾ ಇರಲಿಲ್ಲ. ಹಾಗೆಷ್ಟೋ ಆಗಿದೆ. ಅಲ್ಲಿ ಸರಿ, ಶಿ ಈಸ್ ವಿಕ್ಟಿಮ್. ಆದರೆ ಇನ್ ದಿ ಕೇಸ್ ಆಫ್ ತಾರೆಯ ಪಕ್ಷದಲ್ಲಿ ನೀವು ನೋಡಿದ್ರೆ ಹಾಗೆ ಯೋಚನೆಯೇ ಮಾಡಬಾರದು. ಅದರಿಂದಾಗಿ ಯಾರನ್ನ ಕುರಿತು ನಾವು ಹೇಳ್ತಾ ಇರೋದು ಅನ್ನೋದು ಯೋಚನೆ ಮಾಡಬೇಕಾಗತ್ತೆ. ಯಾರನ್ನ ಕುರಿತು ಹೇಳ್ತಾ ಇರೋದು? ಆಮೇಲೆ ಮಂಜುನಾಥನ ಪ್ರಶ್ನೆ, ಕೆಲವರು ಹೇಳ್ತಾರೆ ಗಂಡು ಅಲ್ಲದೆ ಹೆಣ್ಣು ಅಲ್ಲದ ಜೀವ ಬುಧ ಅಂತ. ಅದು ನಿಜವೇ ಅಂತ? ನಿಜ ಅಲ್ಲ. ಗಂಡಾಗಿ ಮಕ್ಕಳನ್ನು ಹುಟ್ಟಿಸ್ತಾ ಇರೋದು ಕಂಡಿದೆ, ಗಂಡು ಅಲ್ಲದೆ ಹೆಣ್ಣು ಅಲ್ಲದ ಜೀವನ ಎಂಥದ್ದಿದ್ದಾವೆಲ್ಲ. ಪಾಪ ಅವರು ಆ ರೀತಿ ಕ್ಲೇಮ್ ಮಾಡಿದವರು ಆಗಿರ್ಬಹುದೋ ಏನೋ, ಆದರೆ ವಸ್ತುತಃ ಹಾಗಿಲ್ಲ. ಬುಧ ಗಂಡು, ಯಾಕೆಂದರೆ ಎಳೆಯಲ್ಲಿ ಹೆಣ್ಣನ್ನು ಗಂಡನ್ನು ಪಡೆದ ಪುರೂರವಸ್ ಅಂತ. ತಸ್ಯ ರೂಪಗುಣೋದಾರ್ಯ ಶೀಲದ್ರವಿಣ ವಿಕ್ರಮಾನ್ ಶ್ರುತ್ವೋರ್ವಶೀಂದ್ರ ಭವನೆ ಗೀಯಮಾನಾನ್ ಸುರರ್ಷಿಣ. ಆ ಪುರೂರವನ ಪರಾಕ್ರಮ, ರೂಪ, ಗುಣ, ಔದಾರ್ಯ, ಶೀಲ, ದ್ರವಿಣ, ವಿಕ್ರಮ ಇತ್ಯಾದಿಗಳನ್ನೆಲ್ಲ ಕೇಳಿ ಉರ್ವಶಿ ಪುರೂರವಸ್ಸನ್ನು ಬಯಸಿದಳು. ತದಂತಿಕಮುಪೇಯಾಯ ದೇವಿ ಸ್ಮರಶರಾರ್ಜಿತ ಮಿತ್ರಾವರುಣಯೋಶಾಪಾದಾಪನ್ನ ನರಲೋಕತಾಂ. ಅವನು ಬಳಿಗೆ ಹೋದ್ಲು. ಮಿತ್ರಾವರುಣರ ಶಾಪ, ಯಾವುದೋ ಒಂದು ಕಾರಣಕ್ಕೆ ಮಿತ್ರಾವರುಣರ ಶಾಪ ಬಂತು. ಅವಳೇನು ಮಾಡಿದ್ಲು? ನರಲೋಕದಲ್ಲಿ ಇರುವ ಶಾಪ ಅವರು ಕೊಟ್ಟರು. ಇದನ್ನು ಕಾಳಿದಾಸ ಇದನ್ನು ಇಟ್ಕೊಂಡು ಮಾಳವಿಕಾಗ್ನಿ ಅಲ್ಲ, ಉರ್ವಶಿ ವಿಕ್ರಮೋರ್ವಶೀಯ ಅಂತ ನಾಟಕ ಬರೆದಿದ್ದಾನೆ. ಕಾಳಿದಾಸ ಇದನ್ನು ಇಟ್ಕೊಂಡು ವಿಕ್ರಮೋರ್ವಶೀಯ ಅಂತ ನಾಟಕ. ಅವನೇನೋ ಹೇಳ್ತಾನೆ, ಯಾವುದೋ ಒಂದು ನಾಟ್ಯ ಪ್ರಸಂಗದಲ್ಲಿ ಪುರುಷೋತ್ತಮ ಅಂತ ಹೇಳಲಿಕ್ಕೆ ಬಾಯಿ ತಪ್ಪಿ ಪುರೂರವ ಅಂತಂದು ಬಿಟ್ಲು, ಅದಕ್ಕೆ ದೇವತೆಗಳು ಶಾಪ ಕೊಟ್ಟರು ಅಂತ ಗೊತ್ತಿಲ್ಲ. ಅವಳೇನು ಮಾಡಿದ್ಲು? ನರಲೋಕಕ್ಕೆ ಬಂದ್ಲು. ಉರ್ವಶಿ ಇದು ಪುರೂರವನ್ನು ಹೊಂದಿದಳು. ಹೀಗೆ ಉರ್ವಶಿ ಪುರೂರವರ ಸಮಾಗಮದೊಂದಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಮುಂದಿನದ್ದನ್ನು ನಾಳೆ ಹೇಳೋಣ. ಇವತ್ತು ಇದಿದೆ, ಯಾವುದು ವಿರಾಟ ಪರ್ವ ಇದೆ. ಕೃಷ್ಣಾರ್ಪಣಮಸ್ತು.